ಇತ್ತೀಚೆಗಷ್ಟೇ ಸಚಿವ ಸತೀಶ್ ಜಾರಕಿಹೊಳಿ ಅಥಣಿಯಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ ಸೇರಿದ ಕಾರ್ಯಕರ್ತರು ಪಕ್ಷ ವಿರೋಧಿ ನಡೆಸಿದ್ದಾರೆ ಎಂಬ ಹೇಳಿಕೆಗೆ ಅಥಣಿಯ ಮೂಲ ಮತ್ತು ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷ ಸೇರಿದ ಕಾಂಗ್ರೆಸ್ ಕಾರ್ಯಕರ್ತರು ಸುದ್ದಿಗೋಷ್ಠಿ ನಡೆಸಿ ಯಾರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ರು. ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಗೊಂದಲ ಸೃಷ್ಟಿಸಿದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಅಥಣಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಶಿವು ಗೌಡಾಪುರ್ ಮಾತನಾಡಿದ ಸಚಿವರು ಹೇಳಿಕೆಯಿಂದ ಅಥಣಿ ಕಾಂಗ್ರೆಸ್ ಪಕ್ಷದಲ್ಲಿ ಮೂಲ ಮತ್ತು ವಲಸಿಗ ಎಂಬ ಭೇದ ಹುಟ್ಟಿಸಿದೆ. ಲೋಕಸಭಾ ಚುನಾವಣೆಯಲ್ಲಿ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸಿದ ಪರಿಣಾಮ ಮತಗಳ ಅಂತರ ಕಡಿಮೆಯಾಗಿದೆ ಎಂದರು. ಚುನಾವಣೆಯ ಫಲಿತಾಂಶದ ನಂತರ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅಥಣಿಗೆ ಬಂದು ಏನು ಒಂದು ಹೇಳಿಕೆಯನ್ನು ಕೊಟ್ಟು ಹೋಗಿದ್ರು. ಆ ಹೇಳಿಕೆ ಮುಖಾಂತರ ಇಡೀ ಕ್ಷೇತ್ರದಲ್ಲಿ ಬಹಳಷ್ಟು ಗೊಂದಲಗಳು ಉಂಟಾಗಿವೆ ಮತ್ತು ಕಾರ್ಯಕರ್ತರ ಮನಸ್ಸಿಗೆ ಅಷ್ಟೇ ನೋವು ಕೂಡ ಆಗಿದೆ. ಯಾಕಂದ್ರೆ ಸನ್ಮಾನ್ಯ ಸಚಿವರು ಏನು ಗೆದ್ದ ಖುಷಿದೊಳಗೆ ಹಂಗೆ ಹೇಳಿ ಹೋದ್ರೂ ಗೊತ್ತಾಗಲಿಲ್ಲ, ಅಥವಾ ಯಾರ್ದಾರೆ ಮಾತು ಕೇಳಿ ಹೇಳಿ ಹಂಗೆ ಹೇಳಿ ಹೋದ್ರು ಅದು ಗೊತ್ತಾಗಲಿಲ್ಲ. ಯಾಕಂದ್ರೆ ಯಾವಾಗ 2023 ವಿಧಾನಸಭಾ ಚುನಾವಣೆ ನಡೀತು, ಸನ್ಮಾನ್ಯ ಶ್ರೀ ಲಕ್ಷ್ಮಣನ ಸವದಿಯವರು ಈ ಪಕ್ಷಕ್ಕೆ ಯಾವತ್ತು ಸೇರ್ಪಡೆ ಆದರೂ ಅವತ್ತು ಹಿಡ್ಕೊಂಡು ಅಥಣಿಯಲ್ಲಿ ಮೂಲ ಮತ್ತು ವಲಸಿಗ ಅನ್ನುವಂಥ ಯಾವುದೇ ಪ್ರಶ್ನೆ ಬಂದಿಲ್ಲ ಇಲ್ಲಿವರೆಗೆ. ಯಾಕಂದ್ರೆ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಇವತ್ತು ಅವ್ರ ಜೊತೆ ಬಂದಿರತಕ್ಕಂಥ ಕಾರ್ಯಕರ್ತರನ್ನ ಒಂದು ಹೆಚ್ಚು ಹಿಂದೆ ಸರಿಸಿ ನಮ್ಮಲ್ಲಿರ್ತಕ್ಕಂಥ ಮೂಲ ಕಾರ್ಯಕರ್ತರಿಗೆ ಪ್ರಥಮ ಪ್ರಶಸ್ತಿಯನ್ನು ಕೊಟ್ಟಿದ್ದರಿಂದ ಇವತ್ತಿನವರೆಗೂ ಕೆಲಸವನ್ನು ಮಾಡ್ಕೊಂಡು ಬಂದ ಪ್ರತಿಯೊಂದು ಹಳ್ಳಿ ಒಳಗೆ. ಮತ್ತು ಪ್ರತಿಯೊಂದು ಚುನಾವಣೆಗಳಾಗಿರ್ಬೋದು, ಯಾವುದೇ ವಿಷಯ ಬಂದರೆ ಪ್ರಥಮವಾಗಿ ಕರೆದ ಕಿರಿದು ಮಾತಾಡ್ತಕ್ಕಂಥದ್ದು ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆನೆ ಇವತ್ತಿನವರೆಗೂ ಲಕ್ಷ್ಮಣ ಸವದಿಯವರು ಮಾಡಿರ್ತಕ್ಕಂಥ ಕೆಲಸ ಅದ. ಅದಕ್ಕೆ ತಾವು ಯಾರ ಮಾತು ಕೇಳಿ ಹೇಳಿದ್ರೋ ನಮಗೆ ಗೊತ್ತಿಲ್ಲ. ಈ ಮಾತಿನಿಂದ ಮೂಲ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಅಥವಾ ಈಗ ಬಂದಿರತಕ್ಕಂಥ ಹೊಸ ಕಾರ್ಯಕರ್ತರಾಗಿರ್ಬೋದು ಭಾಳಷ್ಟು ಮನಸ್ಸಿಗೆ ನೋವಾಗಿದೆ. ಯಾಕಂದ್ರೆ ನಡೆದಿರ್ತಕ್ಕಂಥ ಹಿಂದಿನ ಎಲ್ಲ ಚುನಾವಣೆಗಳನ್ನು ಈಗೆಲ್ಲ ನಮ್ಮ ಹಿರಿಯರು ಸಾಕಷ್ಟು ಹೇಳಿದ್ರು. ಅವಲೋಕನ ಮಾಡಿದಾಗ ಯಾವಾಗಲೂ ಕೂಡ ನಮ್ಮಲ್ಲಿ ಲೋಕಸಭಾ ಚುನಾವಣೆ ಒಳಗೆ BJP ಲಕ್ಷ್ಮಣ ಸವದಿಯವರು ತೊಗೊಂಡಿರ್ತಕ್ಕಂಥ ಹೆಚ್ಚಿನ ಮತಗಳನ್ನು ತೊಗೊಂಡೈತಿ, ಅಂತರವನ್ನು ಕಾಯ್ಕೊಂಡೈತಿ. ಮತ್ತು ತಾವು ಇನ್ನೊಂದು ಸರಿ ಅವಲೋಕನ ಮಾಡ್ಕೋಬೇಕು. ಯಾಕಂದ್ರೆ ಸನ್ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಮಹೇಶನ ಕುಮಟಳ್ಳಿ ಅವರು ಪಕ್ಷ ಬಿಟ್ಟು ಹೋದಾಗ ಇಲ್ಲಿ ಕಾರ್ಯಕರ್ತರೆಲ್ಲ ಅತಂತ್ರರಾಗಿದ್ದೀವಿ, ನಾವೆಲ್ಲ ಮೂಲ ಕಾರ್ಯಕರ್ತರು ಅತಂತ್ರರಾಗಿದ್ದೀವಿ. ಅವತ್ತು ಸತೀಶಣ್ಣ ಜಾರಕಿಹೊಳಿಗೆ ಎಷ್ಟು ನೋವಾಗಲಿಲ್ಲ, ಯಾಕೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವತ್ತು ಇದೇ ಕಾರ್ಯಕರ್ತರು ಇದ್ದೀವಿ. ಇಲ್ಲಿ ಯಾರೋ ನಮ್ಮನ್ನು ಕೇಳ್ತಕ್ಕಂಥ, ನಮ್ಮ ನೋವನ್ನು ಕೇಳ್ತಕ್ಕಂಥ ಕನಿಷ್ಠ ಕನಿಕರವನ್ನು ಸುಖ ತೋರಿಸ್ಲಿಲ್ಲ ಅವರು. ಇವತ್ತು ಅದಕ್ಕೆ ಸ್ವಲ್ಪ ಕಡಿಮೆ ಆಗೈತಿ ಅಂತ ಅಂದ ಕೂಡಲೇ ಅದಕ್ಕೆ ಇಲ್ಲ ಅವ್ರು ಮಾಡ್ರು, ಇವತ್ತು ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಯಾರ. ಅವರು ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಯಾರ, ಹೊಸ ಬಂದಿರತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಯಾರ. ಯಾರೂ ಕೂಡ ಇದರಲ್ಲಿ ಯಾವುದರ ಹಳ್ಳಿ ಒಳಗೆ ನಿಮ್ಮವ್ರು ಬಂದಿದ್ರು, ಅವ್ರ ಫ್ಯಾಕ್ಟ್ರಿದಿಂದ ಸಿಬ್ಬಂದಿನ ಹಾಕಿದ್ರು, ಅವ್ರು ಒಂದು 500 ಮಂದಿ ಸಿಬ್ಬಂದಿನ ಹಾಕಿದ್ರು. ಪ್ರತಿಯೊಂದು ಬೂತಿಗೆ ಅವ್ರಿಗೆಲ್ಲ ಮಾಹಿತಿ ಐತಿ. ಅವ್ರು ಯಾರಾದ್ರೆ ಬಾಂಧಿಕೆರಿಂದ ಇಂಥವ್ರು ಹಿಂಗೆ ವಿರೋಧ ಮಾಡ್ಯಾರ ಅಂತ ಹೇಳ್ರ ಸತೀಶಣ್ಣ ಜಾರಕಿಹೊಳಿ ಅವ್ರಿಗೆ ನಾನು ಇಲ್ಲಿದಿಂದ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಕ್ಕೆ ನಾನು ರೆಡಿ ಇದ್ದೇನೆ. ಯಾಕಂದ್ರೆ 500 ಕಾರ್ಯಕರ್ತರು, ಪ್ರತಿ ಬೂತಿಗೆ ಇಬ್ಬರು ಕಾರ್ಯಕರ್ತರು ಇದ್ರು. ಅವ್ರ ಮಾಹಿತಿ ತೊಗೋಬೋದಾಗಿತ್ತಲ್ಲ, ಅವತ್ತು ತೊಗೊಂಡಿದ್ದರಿಂದ ಇಲ್ಲ ಹಿಂಗೆ ಆಗತೈತಿ, ಇಲ್ಲಿ ಸಮಸ್ಯೆ ಆಗತೈತಿ, ಸ್ಥಳೀಯ ಶಾಸಕರ ಗಮನಕ್ಕೆ ತರಬೇಕಾಗಿತ್ತಲ್ಲ. ಮತ್ತು ಸ್ಥಳೀಯ ಶಾಸಕರನ್ನ ಯಾವ ವಿಷಯದೊಳಗೆ ನೀವು ವಿಶ್ವಾಸ ತೊಗೊಂಡಿದ್ದರಿಂದ ಚುನಾವಣೆ ಮಾಡಿದ್ರಿ? ಚುನಾವಣೆ ಎಲ್ಲಿ ನಡಿಬೇಕಾಗಿತ್ತು? ಸ್ಥಳೀಯ ಶಾಸಕರನ್ನ ಇಲ್ಲಿ ಅಥಣಿಗೆ ಬರ್ತಾರ, ಒಂದು ಶೇಗುಣಶಿ ಅವರಿಗೆ ಕಾರ್ಯಕ್ರಮಕ್ಕೆ ಹೋಗ್ತಾರ, ಸ್ಥಳೀಯ ಶಾಸಕರ ಅಥಣಿ ಒಳಗಿದ್ರು ಕೂಡ ಅವ್ರಿಗೆ ಮಾಹಿತಿ ಇರಂಗಿಲ್ಲ. ಇದು ಸ್ಥಳೀಯ ಶಾಸಕರ ತಪ್ಪ ಅಥವಾ ಅವ್ರು ಮಾಡಿರ್ತಕ್ಕಂಥ ತಪ್ಪ? ಈಗ ನಾವು ಅಲ್ಲಿ ನಮ್ಮಲ್ಲಿ ಗುಂಪುಗಾರಿಕೆ ಮಾಡಿದಂಗೆ ಆತಲ್ರಿ. ಈಗ ಶಾಸಕರ ಜೊತೆ ಹೋಗಿದ್ರೆ ನಾವೆಲ್ಲ ಪ್ರತಿಯೊಬ್ಬರು ಅಲ್ಲಿ ಕಾರ್ಯಕರ್ತರ, ಗ್ರಾಮದ ಕಾರ್ಯಕರ್ತರು ನಮ್ಮನ್ನು ಪ್ರಶ್ನೆ ಮಾಡಕೈತ್ರು, ಯಾಕೆ ನಮ್ಮನ್ನು ಬಿಟ್ಟು ಚುನಾವಣೆ ಮಾಡತ್ರಿ ಅಂತ ಹೇಳಿ. ನೀವು ಯಾರ್ದಾರೆ ಮಾತು ಕೇಳಿಕಿರಿ ಅಂದ. ಯಾಕಂದ್ರೆ ಇವತ್ತು ತಮಗೆ ಹೇಳ್ತೀನಿ, ತಾವೇನು ಈ ಕ್ಷೇತ್ರದಲ್ಲಿ ಉಸ್ತುವಾರಿ ಕೊಟ್ಟಿದ್ರಿ, ಆ ಉಸ್ತುವಾರಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸಮರ್ಥರು ಇದ್ದಿದ್ದಿಲ್ಲ. ಮೊದಲು ಇವ್ರನ್ನೆಲ್ಲ ವಿಶ್ವಾಸ ತಗೊಳ್ಳೋವಂಥ ಕೆಲಸವನ್ನು ಅವ್ರು ಮಾಡಲಿಲ್ಲ. ಅವ್ರು ತಮ್ಮದೇ ಆದ ದಾರಿಯಲ್ಲಿ ಅವರು ಹೊಡ್ಕೊಂಡು ಹೋದರು. ಮತ್ತು ನಮಗೆ ಭಾಳಷ್ಟು ಪ್ರಶ್ನೆಗಳು ಬಂದವು. ಹಳ್ಳಿ ಒಳಗೆ ಹೋದಾಗ ನಾವು ಎಲ್ಲ ಹಳ್ಳಿಗಳಿಗೆ ಹೋಗಿದ್ದೀವಿ, ಅವ್ರ ಜೊತೆ ಪ್ರಚಾರಕ್ಕೆ ಅವ್ರ ಜೊತೆ ಬಂದವರು ಇದ್ದರು, ಅವರು ಇದ್ದರು, ಎಲ್ಲರೂ ಹಳ್ಳಿಗೆ ಹೋದಾಗ ತಾವೊಂದೇನೋ ನಮಗೂ ಗೊತ್ತಿಲ್ಲ, ಅದ್ರ ಮಾಹಿತಿ ಇಲ್ಲ. ನಮ್ಮನ್ನು ಭಾಳಷ್ಟು ಹಳ್ಳಿ ಒಳಗೆ ಹೋದಾಗ ಹಾಲು ಮತ್ತು ಸಮಾಜದವರು ಒಂದು ಪ್ರಶ್ನೆ ಕೇಳಿದ್ರು ನಮಗೆ. ಇಲ್ಲ, ಸತೀಶಣ್ಣ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಒಂದು ದೊಡ್ಡ ರಾಷ್ಟ್ರಮಟ್ಟದ ಸಮಾವೇಶ ಆಯ್ತು ಹಾಲು ಮತ್ತು ಸಮಾಜಕ್ಕನೇ ಈ ಸರಿ ಚಿಕ್ಕೋಡಿ ಟಿಕೆಟ್ ಕೊಡ್ತಾನೆ ತಂದಿದ್ರು. ನಮಗೆ ಯಾಕೆ ಕೊಟ್ಟಿಲ್ಲ, ನಾವು ಈ ಸರಿ ನಾವು ವಿರೋಧ ಮಾಡ್ತೀವಿ ಅಂತ ಅಂದಾಗ ನಾವು ಚಿದೋಣ ಸೌದಿಯವರು ಕೂಡಿಸ್ಕಿರಿಂದ ಅವ್ರ ಕೈ ಮುಗಿದು ವಾಪಸ್ ನಾವು ಈ ಪಕ್ಷಕ್ಕೆ ಮಾಡಕ್ಕೆ ಹಚ್ಚಿದ್ದೀವಿ. ಇಂಥ ಭಾಳಷ್ಟು ನ್ಯೂನತೆಗಳು ತಮ್ಮಲ್ಲಿದ್ದಾವೆ. ಅದರ ಜೊತೆ ಈ ಕ್ಷೇತ್ರದಲ್ಲಿ ಲಿಂಗಾಯತ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರ, ಯಾವ ಲಿಂಗಾಯತರನ್ನು ನೀವು ವಿಶ್ವಾಸಕ್ಕೆ ತೊಗೊಂಡು ಕೆಲಸ ಮಾಡಿದ್ರಿ? ಯಾರನ್ನ ಕರೆದ ಮಾತಾಡಿಸಿದ್ರಿ?
ಯಾವ ಹಳ್ಳಿ ಲಿಂಗಾಯತ್ರ ಅಥವಾ ಜಿಲ್ಲಾ ಪಂಚಾಯತ್ ತಮ್ಮನ್ನ ಯಾರು ಕರೆದಿದ್ರ? ಯಾರು ಕರೆದ್ರ? ನಾ 2 ಸರಿ ಹೇಳಿ. ಲಿಂಗಾಯತ ಇರ್ತಕ್ಕಂಥ ಭಾಳಷ್ಟು ಮುಖಂಡರದಾರ ಮತ್ತು ಬೇರೆ ಬೇರೆ ಸಮಾಜದ ಹಾಲು ಮತ್ತು ಸಮಾಜದ ಸ್ವಲ್ಪ ಸಮಸ್ಯೆ ನಡೆದೈತಿ. ಇವ್ರನ್ನೆಲ್ಲ ಕರ್ಕೊಂಡಿಕಿರಂತ ವಿಶ್ವಾಸದಾಗ ಬಂದಕಿರಂತ ಚುನಾವಣೆ ಮಾಡಿದ್ರೆ ನಾವು ಮುಂದೆ ಹೋಗ್ಲಕ್ಕೆ ಸಾಧ್ಯತೆ, ಲೀಡ್ ತೊಗೊಳಕ್ಕೆ ಸಾಧ್ಯತೆ, ಇಲ್ಲಾಂದ್ರೆ ಕಷ್ಟ ಆಗೈತಿ ಅಂದಾಗ ಹ್ಞೂ ಅಂತಾರು ಹೋಗ್ಬಿಟ್ರು. ಯಾರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಹೀಗಾಗಿ ತಮ್ಮ ನ್ಯೂನತೆಗಳನ್ನು ಬೇರೆಯವರ ಹಣೆಗೆ ಕಟ್ಟೋದು ಅಷ್ಟೊಂದು ಸರಿ ಅನಿಸೋದಿಲ್ಲ. ಅದಕ್ಕೆ ತಾವು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತು ಅಭ್ಯರ್ಥಿ ಕೂಡ ಪಕ್ಷದ ಅಭ್ಯರ್ಥಿ ನಮ್ಮ ಕ್ಷೇತ್ರಕ್ಕೆ ಬಹಳಷ್ಟು ಕಡಿಮೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ, ಯಾಕಂದರೆ ಕೆಲವೊಂದು ಕಡೆ ನಾವು ಪಕ್ಷದ ಅಭ್ಯರ್ಥಿನ ನೋಡಿಲ್ಲ ಅಂತ ಹೇಳಿ ಜನ ನಾವು ಹೆಂಗೆ ಮತ ಹಾಕೋದು ನಮ್ಮನ್ನ ಪ್ರಶ್ನೆ ಮಾಡ್ಯಾರ. ಪಕ್ಷದ ಅಭ್ಯರ್ಥಿನ ನಮ್ಮ ಊರಿಗೆ ಬಂದಿಲ್ಲ, ನಮ್ಮ ಅಲ್ಲಿ ಬಂದಿಲ್ಲ, ಇಲ್ಲಿ ಬಂದಿಲ್ಲ ಅಂದಾಗ ನಾವು ಹಿಂಗೆ ಈಗ ಎಲ್ಲ ಕನ್ವಿನ್ಸ್ ಮಾಡಿ ಸಾಕಷ್ಟು ಜನ ನಾವು ಪ್ರಯತ್ನ ಮಾಡಿದಾಗೂ ಕೂಡ ಇದು ದೇಶದ ಚುನಾವಣೆ ಇರೋದ್ರಿಂದ ಇಲ್ಲಿ ಬಹಳಷ್ಟು ವಿಚಾರಗಳು ಭಿನ್ನವಾಗಿರ್ತವೆ. ರಾಜ್ಯದ ಚುನಾವಣೆಗೆ ವಿಚಾರಗಳು ಭಿನ್ನವಾಗಿರ್ತಾವ, ದೇಶದ ಚುನಾವಣೆಗೆ ವಿಚಾರಗಳು ಭಿನ್ನವಾಗಿರ್ತಾವ. ಹಾಗಾದ್ರೆ ನೀವು ಹೇಳೋ ರೀತಿ ಆದ್ರೆ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ಅವರು ಸೋತಿರ್ತಕ್ಕಂಥ ಕ್ಷೇತ್ರ, ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರದಲ್ಲಿ ಕೂಡ ಮೈನಸ್ ಆದಾಗ ಹಾಗಾದ್ರೆ ಅವರು ಬಿಜೆಪಿ ಮಾಡಿದ್ರ? ತಮಗೆ ನಾನು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಾಕಷ್ಟು ಜನ ಇಲ್ಲಿ ನಮ್ಮ ಶಿವಾನಂದ ಪಾಟೀಲ್ ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ ಮೈನಸ್ ಆಗೈತಿ, ಹಾಗಾದ್ರೆ ಅವರು ಬಿಜೆಪಿ ಮಾಡಿದ್ರ? ಇವೆಲ್ಲ ವಿಷಯಗಳನ್ನು ತಾವು ಭಾಳ ದೊಡ್ಡ ರಾಜಕಾರಣಿಗಳಿದ್ರಿ, ಬೆಳಗಾವಿ ಜಿಲ್ಲೆಯ ಅತ್ಯಂತ ಹಿರಿಯ ನಾಯಕರಿದ್ರಿ. ಅದರ ಜೊತೆ ತಮಗೆ ಇನ್ನೂ ಒಂದು ತಾವು ಉಸ್ತುವಾರಿ ಹೆಸರ್ತಕ್ಕಂಥ ಜಿಲ್ಲೆಯಲ್ಲಿ ಇನ್ನೊಂದು ಕ್ಯಾಂಡಿಡೇಟ್ ಹಿನಾಯವಾಗಿ ನಮ್ಮ ಬೆಳಗಾವಿಯ ಮೃಣಾಲ್ ಹೆಬ್ಬಾಳ್ಕರ್ ಸೋಲ್ತಾರೆ. ಗೋಕಾಕ ಮತ್ತು ಅರಬಾವಿಯಲ್ಲಿ ತಮ್ಮ ಪ್ರಾಬಲ್ಯ ಏನೈತಿ, ತಾವೆಷ್ಟು ಲೀಡ್ ಕೊಟ್ರಿ? ಅದರ ಜೊತೆ ಬೆಳಗಾವಿ ಗ್ರಾಮೀಣದಲ್ಲಿ ಮೈನಸ್ ಆಯ್ತು, ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಜೆಪಿ ಮಾಡಿದ್ರ? ಹಾಗಾದ್ರೆ ಯಾರ ಮೇಲೆ ಆದರೂ ಒಂದು ಆರೋಪ ಮಾಡಬೇಕಂದ್ರೆ ಅದು ಸತ್ಯಕ್ಕೆ ಹತ್ತಿರವಾಗಿರಬೇಕು, ಹಾಗೂ ಅಷ್ಟೇ ಅಥೆಂಟಿಕೇಟೆಡ್ ಆಗಿರ್ಬೋದು. ಯಾರ್ದಾರೇ ಹೋಗಿ ದಾರಿ ಹೋಗೋರ ಮಾತು ಕೇಳಿಕೆರಿಂದ ಆರೋಪ ಮಾಡೋದ್ರಿಂದ ತಮ್ಮ ಘನತೆಗೆ ಧಕ್ಕೆ ಆಗ್ತದೆ. ಅಂತ ಯಾವುದೇ ಕಿವಿಯಲ್ಲಿ ಹೇಳೋರ ಮಾತು ಕೇಳಿಕೆರಿಂದ ಹೇಳಿಕೆಗಳನ್ನು ಕೊಟ್ಟು ತಮ್ಮ ಗೌರವವನ್ನು ತಾವು ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ಭಾಳಷ್ಟು ಹಿರಿಯರದಿರಿ. ತಮಗೆ ಈ ಜಿಲ್ಲೆಯಲ್ಲಿ ತಾವು ಮತ್ತು ಲಕ್ಷ್ಮಣ ಸವದಿಯವರು ಕೂಡಿ ಕೆಲಸ ಮಾಡಿದಾಗ ಭಾಳಷ್ಟು ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಮತ್ತಷ್ಟು ಹುರುಪುಗೊಂಡ ಎಲ್ಲ ಚುನಾವಣೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಚುನಾವಣೆಯ ಒಗ್ಗಟ್ಟನ್ನು ಅಥವಾ ಕಾರ್ಯಕರ್ತರ ಒಗ್ಗಟ್ಟನ್ನು ಒಡೆಯುವಂಥ ಕೆಲಸ ಮಾಡ್ತಕ್ಕಂಥ ಹೇಳಿಕೆಗಳನ್ನು ತಾವು ಯಾರು ಕೂಡ ಹೋಗ್ಬೇಡ್ರಿ. ತಮ್ಮ ಮೇಲೆ ನಮಗೆ ಅಪಾರವಾದ ಗೌರವ ಇದೆ.